ಓಂ ಶಾಂತಿ. 21/4/2025 ಮುರಳಿಯ ಇಂದಿನ ವರದಾನ. मरजीवा जन्म की स्मृति से सर्व कर्म बंधनों को समाप्त करने वाले कर्म ಯೋಗಿ ಭವ. ಮರುಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡುವಂತಹ ಕರ್ಮ ಯೋಗಿ ಭವ. ಮರುಜೀವ ಜನ್ಮ ಅಂದ್ರೇನು? ಯಾವಾಗ ನಾವು ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಈ ನಾಟಕದಲ್ಲಿ ಶಾರೀರಿಕವಾಗಿ ಮಾತಾಪಿತರ ಮೂಲಕ ಜನ್ಮ ತಗೊಳ್ತಾ ನಾವು ಜೀವನ ಮಾಡ್ತಿದ್ವಿ. ಈ ನಾಟಕದ ಕೊನೆಯ ಸಮಯದಲ್ಲಿ ಒಂದು ಇಂಥ ಸಮಯ ಬರ್ತದ, ಸಾಕ್ಷಾತ್ ಭಗವಂತ ಈ ಸೃಷ್ಟಿ ಮೇಲೆ ಅವತರಿತಾಗಿ ನಮಗೆ ಜ್ಞಾನದ ಮೂಲಕ ಮತ್ತೆ ಆತ್ಮಕ್ಕೆ ಬೆಳಕನ್ನು ಕೊಡ್ತಾರೆ, ಮನಸ್ಸಿಗೆ ಬೆಳಕು ಕೊಡ್ತಾರೆ. ಆ ಜ್ಞಾನದ ಬೆಳಕಿನಿಂದ ಮರು ಜನ್ಮವನ್ನು ಕೊಡ್ತಾರೆ. ನಾವು ಯಾರು ಎನ್ನುವ ಅರಿವು ಮಾಡಿಸ್ತಾರೆ. ಸತ್ಯದ ಬೆಳಕನ್ನು ಕೊಟ್ಟು ಸತ್ಯದ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಮರು ಜನ್ಮ ಅಂತ ಹೇಳಲಾಗ್ತದೆ. ಆದರೆ ಈ ಮರುಜನ್ಮದಲ್ಲಿ ಸಿಗುವಂಥ ದೇಹ ಅದೇ ಹಳೆಯ ದೇಹ, ಆದರೆ ಸ್ಮೃತಿ ಹೊಸದು, ಜನ್ಮ ಹೊಸದು. ಇಂತಹ ಸ್ಮೃತಿಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡ್ರಿ ಅಂತಾರೆ ಬಾಬಾ. ಅಂದರೆ ಕರ್ಮ ಬಂಧನಗಳು ನಾವು ಹಳೆಯ ದೇಹದಲ್ಲಿ ಹಳೆಯ ಜನ್ಮದಲ್ಲಿದ್ವಿ, ಬಾಬಾ ಸಿಗೋಕ್ಕಿಂತ ಮೊದಲು ಅಲ್ಲಿ ನಾವು ದೇಹಭಾನದಲ್ಲಿರೋದ್ರಿಂದ ದೇಹಭಾನದಲ್ಲಿ ಮುಳುಗಿ ಮಾಡಿದ ಕರ್ಮ ಬಂಧನದಲ್ಲಿ ಸಿಲುಕಿಸ್ತಾ ಇತ್ತು. ಆ ಎಲ್ಲ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡ್ರಿ. ಎದರ ಮೂಲಕ? ಮರುಜನ್ಮದ ಸ್ಮೃತಿಯ ಮೂಲಕ. ಅಂಥ ಒಂದು ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿದಾಗಲೇ ನೀವು ಕರ್ಮಯೋಗಿ ಆಗಲಿಕ್ಕೆ ಸಾಧ್ಯ. ಅಂದರೆ ಯೋಗಯುಕ್ತ ಕರ್ಮ ಮಾಡಿದಾಗ ಆ ಯೋಗದಲ್ಲಿ ಕರ್ಮ ಮಾಡುವಾಗ ನಮಗೆ ಯಾವುದೇ ಬಂಧನಗಳು ಜಮಾ ಆಗೋದಿಲ್ಲ. ಆ ಬಂಧನದಿಂದ ಆತ್ಮಕ್ಕೆ ಒಂದು ದುಃಖದ ಅನುಭೂತಿ ಆಗೋದಿಲ್ಲ. ವರದಾನದ ವಿಸ್ತಾರ. ಯಹ ಮರ್ ಜೀವ ದಿವ್ಯ ಜನಂ ಕರ್ಮ ಬಂಧನಿ ಜನ್ಮ ನಹಿ, ಯಹ ಕರ್ಮ ಯೋಗಿ ಜನ್ಮ ಹೇ. ನಾವು ಯಾವಾಗ ಬಾಬನ ಮಗು ಆದ್ವಿ, ನಮಗೆ ಹೊಸ ಜನ್ಮ ಸಿಕ್ಕಿದೆ. ಈ ಮರುಜನ್ಮ ದಿವ್ಯ ಜನ್ಮ ಏನಿದೆ ಇದು ಕರ್ಮಬಂಧನಿ ಜನ್ಮ ಅಲ್ಲ. ಯಾಕಂದರೆ ಕರ್ಮ ನಾಟಕದಲ್ಲಿದೆ. ನಾನಂತೂ ಕರ್ಮ ಅಲ್ಲ, ಕರ್ಮ ನನ್ನ ಮೂಲಕ ಆಗಿಲ್ಲ, ಭಲೆ ನನ್ನ ರೋಲ್ ಮೂಲಕ ಆಗಿದೆ. ನಾ ಆತ್ಮ ಕರ್ಮ ಮಾಡಿಲ್ಲ, ನಾನು ಕರ್ಮದಿಂದ ನ್ಯಾರ ಇದ್ದೀನಿ. ಅದಕ್ಕೆ ಸಂಗಮ ಯುಗದಲ್ಲಿ ಅಲೌಕಿಕ ಜನ್ಮದಲ್ಲಿ ಯಾವ ಕರ್ಮ ಬಂಧನೂ ನನಗೆ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಜೀವನ ಕರ್ಮಯೋಗಿ ಜೀವನ ಆಗಿದೆ. ಯೋಗದಲ್ಲಿದ್ದುಕೊಂಡು ಕರ್ಮ ಮಾಡೋದ್ರಿಂದ ಆ ಕರ್ಮ ಬಂಧನದಲ್ಲಿ ನನ್ನನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. इस अलौकिक दिव्य जन्म में ब्राह्मण आत्ಮ ಸ್ವತಂತ್ರ ಹೇ ನ ಕಿ ಪರತಂತ್ರ. ಯಾವಾಗ ನಾವು ಬಾಬನ ಮಗು ಆಗ್ತೀವಿ ಆಗ ಸಂಪೂರ್ಣ ಸ್ವತಂತ್ರ ಆಗ್ತೀವಿ. ಸ್ವತಂತ್ರ ಅಂತಂದರೆ ಮನ, ಬುದ್ಧಿ, ಸಂಸ್ಕಾರ ಯಾವುದು ನನ್ನ ಆತ್ಮನನ್ನು ಅಧೀನ ಮಾಡ್ಕೊಳ್ತಾ ಇದ್ದು ಸೂಕ್ಷ್ಮ ರೂಪದಲ್ಲಿ ನಾನು ಪದೇ ಆತ್ಮ ಮನಸ್ಸಿಗೆ ವಶೀಭೂತ ಆಗ್ತಿದ್ದೆ, ಸಂಸ್ಕಾರಗಳಿಗೆ ವಶೀಭೂತ ಆಗ್ತಾ ಇದ್ದೆ. ಆದರೆ ಈಗ ಸ್ವತಂತ್ರ ಇದ್ದೀನಿ. ಯಾಕೆಂದರೆ ಮಾಯಾ ಆಟ ತಿಳಿದಿದೆ, ಮಾಯೆ ಮೇಲೆ ವಿಜಯ ಆಗುವ ಕಲಾ ನನಗೆ ಗೊತ್ತಾಗಿದೆ. ಯಾಕೆಂದರೆ ಬಾಬಾ ನನಗೆ ಜ್ಞಾನದ ಬೆಳಕು ಕೊಟ್ಟಿದ್ದಾರೆ. ಅಂದ ಮೇಲೆ ನಾನೀಗ ಮತ್ತೆ ಪರತಂತ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಒಂದು. ಎರಡನೇದು, ಯಾವಾಗ ನಾವು ಮೊದಲು ಶರೀರಧಾರಿಯಾಗಿದ್ವಿ, ದೇಹ ಅಂತ ತಿಳ್ಕೊಂಡಿದ್ವಿ, ನಾವು ಅಪ್ಪ ಅಮ್ಮನ ಬಂಧನದಲ್ಲಿದ್ವಿ, ಅಣ್ಣನ ಬಂಧನದಲ್ಲಿದ್ವಿ, ಲೌಕಿಕದ ಜಗತ್ತಿನ ಲೋಕಾರೂಢಿಯ ಬಂಧನದಲ್ಲಿದ್ವಿ, ಅಥವಾ ಪತಿಯ ಮಕ್ಕಳ ಬಂಧನದಲ್ಲಿ ಇದ್ವಿ. ಆದರೆ ಬಂಧಿತಾಗಿದ್ವಿ, ನಾವೇ ಸ್ವಯಂ ಮಾಯೆಗೆ ಬಂಧಿತಾಗಿದ್ವಿ. ಆದರೆ ಈಗಿಲ್ಲ. ನಮ್ಮ ಜನ್ಮನೇ ಹೊಸದಾಗಿದೆ. ಯಾಕೆ ಹೊಸದಾಗಿದೆ ಅಂದರೆ ಬಾಬಾ ಯಾವಾಗ ಸಿಕ್ಕರೋ ಅಲ್ಲಿಗೆ ನಮ್ಮ ಜೀವನ ಮುಗಿಯೋದಿತ್ತು, ಶರೀರದ ಅಂತ್ಯ ಆಗೋದಿತ್ತು. ಆದರೆ ಬಾಬಾ ಅದೇ ಶರೀರವನ್ನು ಉಳಿಸಿ ಅದೇ ದೇಹದಲ್ಲೇ ನಮಗೆ ಮತ್ತೆ ಮರುಜನ್ಮವನ್ನು ನೀಡಿ ಸ್ಮೃತಿಯನ್ನು ತುಂಬಿ ಸತ್ಯ ಜ್ಞಾನದ ಬೆಳಕಿನಿಂದ ಮರುಜನ್ಮ ದಿವ್ಯ ಅಲೌಕಿಕ ಜನ್ಮವನ್ನು ಕೊಟ್ಟಿದ್ದಾರೆ. ತಂದಮೇಲೆ ಈ ಜೀವನದ ಮೇಲೆ ಕೇವಲ ಬಾಬಾಗ ಅಧಿಕಾರ ಇದೆ, ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂತಾರೆ ಬಾಬಾ. ಯಹ ದೇಹ ಲೋನ್ ಮೇ ಮಿಲಿ ಹುಯಿ ಹೈ.
ಅಂಡರ್ಲೈನ್. ಬಾಬಾ ಮಕ್ಕಳಿಗೆ ಸ್ಮೃತಿ ಕೊಡಿಸ್ತಾರೆ, ಮಕ್ಕಳೇ ಇದು ದೇಹ ನಿಮಗೆ ನಾನು ಲೋನ್ನಲ್ಲಿ ಕೊಟ್ಟೀನಿ, ಇದು ಪ್ರಕೃತಿಯ ದೇಹ, ಡ್ರಾಮಾದ್ದು. ಮೊದಲು ಕೂಡ ಡ್ರಾಮಾದ ಮೂಲಕನೇ ಸಿಕ್ಕಿತ್ತು, ಆದರೆ ಅದು ನಂದು ಅನ್ಕೋತಿದ್ವಿ, ಅದರ ಮೇಲೆ ಬೇರೆಯವರು ಅಧಿಕಾರ ನಡೆಸ್ತಿದ್ರು. ಆದರೆ ಇವತ್ತೇನು ದೇಹ ಸಿಕ್ಕಿದೆ ಬಾಬನ ಮಗು ಆದಮೇಲೆ, ಈ ದೇಹದ ಮೇಲೆ ಯಾರ್ದೂ ಅಧಿಕಾರ ಇಲ್ಲ, ಸ್ವಯಂ ನಂದು ಕೂಡ ಅಧಿಕಾರ ಇಲ್ಲ. ಯಾಕೆ ಅಂದರೆ ಬಾಬಾ ನನಗೆ ಲೋನ್ನಲ್ಲಿ ಕೊಟ್ಟಿದ್ದಾರೆ. सारे विश्व की सेवा के लिए पुराने शरीरों में बाबा ಶಕ್ತಿ ಭರ್ಕರ್ ಚಲಾ ರಹೆ ಹೇ. ಬಾಬಾ ಹೇಳ್ತಾರೆ, ಇಡೀ ವಿಶ್ವ ಸೇವೆಯನ್ನು ಮಾಡೋದಕ್ಕಾಗಿ ಮಕ್ಕಳ ಈ ಹಳೆಯ ಶರೀರದಲ್ಲಿ ಶಕ್ತಿ ತುಂಬಿ ನಡೆಸ್ತಾ ಇದ್ದಾರೆ. ಅಂಡರ್ಲೈನ್. ಇದರಲ್ಲಿ ಏನೂ ಇಲ್ಲ, ಈ ಶರೀರದಲ್ಲಿ ಯಾವ ಶಕ್ತಿ ಇಲ್ಲ, ಸತ್ವ ಇಲ್ಲ. ಇದು ದೇಹ ಯಾವಾಗೋ ಹೊರಟು ಹೋಗ್ತಿತ್ತು, ಆದರೆ ಬಾಬಾ ಈ ಹಳೆಯ ಶರೀರದಲ್ಲಿನೇ ಶಕ್ತಿ ತುಂಬಿ ಈ ದೇಹವನ್ನು ನಡೆಸ್ತಾ ಇದ್ದಾರೆ. ಇಸಿಲಿಯೇ ಜಿಮ್ಮೆವಾರಿ ಬಾಬಾ ಕಿ ಹೇ ನ ಕಿ ಆಪ್ಕಿ ಹೇ. ಈ ಶರೀರ ಮತ್ತು ಪರಿವಾರ ಏನೇ ಇದೆ ಅಂತಂದಮೇಲೆ ಜವಾಬ್ದಾರಿ ನಿಮ್ದಲ್ಲ ಮಕ್ಕಳೇ, ಬಾಬಾರ್ದಿದೆ. ಬಾಬಾನೇ ಡೈರೆಕ್ಷನ್ ದಿಯಾ ಹೇ ಕಿ ಕರ್ಮ್ ಕರೋ, ಆಪ್ ಸ್ವತಂತ್ರ ಹೋ, ಚಲಾನೆ ವಾಲಾ ಚಲಾ ರಹಾ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ಬಾಬಾ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ, ಕರ್ಮ ಮಾಡ್ರಿ, ಆದರೆ ನೀವು ಸ್ವತಂತ್ರ ಇದ್ದೀರಿ. ಪರಿವಾರದಲ್ಲೇ ಇರಲಿ ಅಥವಾ ಮಾಯೆಯಿಂದ ಆಗಲಿ, ನಾವೆಲ್ಲದರಿಂದಲೂ ಈಗ ಸ್ವತಂತ್ರ ಇದ್ದೀವಿ. ನಡೆಸುವಂಥ ಬಾಬಾ ನಡೆಸ್ತಿದ್ದಾರೆ. ಇಸಿ ವಿಶೇಷ ಧಾರಣಾ ಸೆ ಕರ್ಮ ಬಂಧನೋ ಕೋ ಸಮಾಪ್ತ ಕರ್ ಕರ್ಮ ಯೋಗಿ ಬನೋ. ಈ ಒಂದು ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿ ಕರ್ಮಯೋಗಿ ಆಗ್ರಿ. ಕರ್ಮ ಬಂಧನ ಸಮಾಪ್ತ ಆಗೋದು ಯಾವಾಗ? ಕರ್ಮ ಬಂಧನ ಅಂದರೆ ಮಗಳು ಹಿಂಗ, ಮಗ ಹಂಗ, ಏನು ಮಾಡಲಿ, ಚಿಂತೆ, ದುಃಖ, ಕಷ್ಟ ಭಾಳ, ಹೇಳ್ದಂಗೆ ಕೇಳುವುದಿಲ್ಲ, ಯಾವುದೂ ನನ್ನ ಅನುಸಾರ ನಡೀತಾ ಇಲ್ಲ, ಇವೆಲ್ಲ ಕರ್ಮ ಬಂಧನ. ಇದೆಲ್ಲ ದುಃಖ, ಇದೆಲ್ಲ ಚಿಂತೆ ಇದೆಯಲ್ಲ, ಇದು ಯಾವಾಗ ಸಮಾಪ್ತ ಆಗ್ತದಂತಂದರೆ ಈ ವಿಶೇಷ ಧಾರಣೆಯಿಂದ. ಯಾವ ವಿಶೇಷ ಧಾರಣೆ? ನನಗೆ ಬಾಬಾ ದಿವ್ಯ ಅಲೌಕಿಕ ಜನ್ಮ ಕೊಟ್ಟಿದ್ದಾರೆ, ಈ ಜನ್ಮಕ್ಕೊಂದು ಶರೀರ ಬೇಕಲ್ಲ ಮುಂದುವರಿಲಿಕ್ಕೆ. ಬಾಬಾ ಹಳೆಯ ಶರೀರದೊಳಗನೆ ಶಕ್ತಿ ತುಂಬಿ ಹಳೆಯ ಶರೀರವನ್ನು ಮತ್ತೆ ನನಗೆ ಲೋನ್ ರೂಪದಲ್ಲಿ, ಗಿಫ್ಟ್ನ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಈ ದೇಹದ ಮೇಲೆ, ಈ ಜೀವನದ ಮೇಲೆ ಯಾರ್ದು ಹಕ್ಕಿಲ್ಲ ಅಂತ. ಮಗ, ಪತಿ, ಪತ್ನಿ, ಮಕ್ಕಳು, ಅಪ್ಪ, ಅಮ್ಮ ಯಾರ್ದು ಹಕ್ಕಿಲ್ಲ, ನಾವು ಸ್ವತಂತ್ರ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಭಲೆ ಆ ಪರಿವಾರದಲ್ಲಿ ಏನೇ ನಡೀತದಲ್ಲ ಅದರ ಜವಾಬ್ದಾರಿ ಬಾಬಾರ್ದಿದೆ. ಯಾಕೆ ಅಂದರೆ ಈ ಸೃಷ್ಟಿ ನಾಟಕದಲ್ಲಿ ಬಾಬಾ ಅನೇಕ ಜೀವನಗಳನ್ನು ಕೊಟ್ಟಾರ, ಅನೇಕ ಪರಿವಾರಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾಟಕದೊಳಗೆ ಮತ್ತೆ ನಾಟಕ ನಡೀತಾ ಇದೆ ಅಂದಮೇಲೆ ಆ ಮನೆಗಳನ್ನು ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಕೊಟ್ಟಿದೆ ಅಂತಂದರೆ ಅಲ್ಲಿ ಅವರೆಲ್ಲರಿಗೂ ನಡೆಸೋದು, ಅದು ಮುಂದುವರಿಸುವ ಜವಾಬ್ದಾರಿ ನಾಟಕದ ಡೈರೆಕ್ಟರ್ ಬಾಬಾಗಿದೆ, ನಮಗಿಲ್ಲ. ಅದು ಕೇವಲ ನಾವು ನಿಮಿತ್ತ ಮಾತ್ರ ಕರ್ಮ ಮಾಡಬೇಕಾಗಿದೆ, ಬಾಕಿ ಅದರ ಫಲ ಅಪೇಕ್ಷೆ ಪಡದೆ ಅಲ್ಲಿ ಆಗುವ ಹೋಗುವ ಕರ್ಮಗಳಿಗೆ ನಾನು ಜವಾಬ್ದಾರಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಸ್ವತಂತ್ರ ಇದ್ದೀನಿ, ಬಾಬಾ ನಡೆಸ್ತಿದ್ದಾರೆ, ಬಾಬಾ ಹೊಸ ಜನ್ಮ ಕೊಟ್ಟಿದ್ದಾರೆ ಅನ್ನುವಂತಹ ಈ ವಿಶೇಷ ಧಾರಣಾ ನಿಮ್ಮ ಜೀವನದಲ್ಲಿ ಬಂದರೆ ಎಲ್ಲ ಕರ್ಮ ಬಂಧನಗಳಿಂದ ನೀವು ಮುಕ್ತಾಗಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಆಗ ನೀವೊಬ್ಬ ನಿಜವಾದ ಕರ್ಮ ಯೋಗಿಗಳು ಆಗ್ತೀರಿ. ಇಂದಿನ ಮುರಳಿಯ ಸ್ಲೋಗನ್, ಸಮಯ ಕಿ ಸಮೀಪತಾ ಕಾ ಫೌಂಡೇಶನ್ ಹೇ ಬೇಹದ್ ಕಿ ವೈರಾಗ್ಯ ವೃತ್ತಿ. ಸಮಯದ ಸಮೀಪತೆಯ ಬುನಾದಿಯಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಸಮಯದ ಸಮೀಪತೆ ಅಂತಂದರೆ ಯಾವುದು? ನಾನು ಆತ್ಮ ಈ ಸಂಗಮ ಯುಗ ಮುಗಿಯೋದ್ರೊಳಗಾಗಿ ಬಾಪ್ ಸಮಾನ ಸ್ಥಿತಿಯನ್ನು ತಲುಪಬೇಕಾಗಿದೆ, ಸಂಪೂರ್ಣತೆಯನ್ನು ಪಡಿಬೇಕಾಗಿದೆ. ಆ ಸಮಯ ಸಂಪೂರ್ಣ ಸ್ಥಿತಿಯನ್ನು ಹೊಂದುವಂಥ ತಂದೆಯ ಸಮಾನ ಹೈಯರ್ ಕಾನ್ಷಿಯಸ್ಸನ್ನು ಮುಟ್ಟುವಂಥದ್ದೇನು ಸಮಯ ಸಮೀಪ ಬರಬೇಕಾಗಿದೆ. ಅದಕ್ಕೆ ಫೌಂಡೇಶನ್ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಬಾಬಾ ಮೊನ್ನೆನೇ ಹೇಳಿದ್ದಾರೆ ಸ್ಲೋಗನ್ನಲ್ಲಿಯೇ, ಬೇಹದ್ದಿನ ವೈರಾಗ್ಯ ವೃತ್ತಿಯ ಯಥಾರ್ಥ ಅರ್ಥ ಆಗಿದೆ ಸಬ್ಸೆ ನ್ಯಾರ ಬಾಬಾ ಕಾ ಪ್ಯಾರ. ಎಲ್ಲದರಿಂದ ಎಷ್ಟೆಷ್ಟು ನಾವು ನ್ಯಾರ ಆಗ್ತಾ ಹೋಗ್ತೀವಿ, ಎಷ್ಟೆಷ್ಟು ಇದು ಅಸತ್ಯ ನಾಟಕ, ಇದು ಕೇವಲ ನಾಟಕ ಇದೆ, ಸಿನಿಮಾ ಇದೆ ಅಂತ ತಿಳ್ಕೊಂಡು ನನ್ನ ಬುದ್ಧಿಯನ್ನು ಮನಸ್ಸನ್ನು ಎಷ್ಟು ಅದರಿಂದ ಡಿಟ್ಯಾಚ್ ಮಾಡ್ಕೊಳ್ತಾ ಹೋಗ್ತೀನಿ, ಅಷ್ಟು ಶಿವ ಬಾಬಾ ಪ್ರಿಯ ತಂದೆಗೆ ನಾನು ಪ್ರಿಯ ಆಗಲಿಕ್ಕೆ ಸಾಧ್ಯ, ಪ್ಯಾರ ಆಗಲಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಬೇಹದ್ದಿನ ವೈರಾಗ್ಯ ವೃತ್ತಿಯ ಬುನಾದಿ ಇದ್ದಾಗ ಮಾತ್ರ ನಾವು ಸಮಯದೊಳಗೆ ಪರಮಾತ್ಮ ತಂದೆಯ ಸಮಾನ ಸಮೀಪ ಆಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.